ಬಿರಿಯಾನಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟೇ ಪಡ್ತೀವಿ. ನನಗಂತೂ ಬಿರಿಯಾನಿ ರೈಸ್ ಅಂದರೆ ತುಂಬಾ ಇಷ್ಟ. ಅಲ್ಲಿ ಹಾಕಿರೋ ಪೀಸಸ್ಗಳಿಗಿಂತ ಬಿರಿಯಾನಿ ರೈಸ್ ನನಗೆ ತುಂಬ ಇಷ್ಟಪಟ್ಟು ತಿಂತೀನಿ. ನಾನು ಚಿಕ್ಕ ವಯಸ್ಸಿಂದಲೂ ಬಿರಿಯಾನಿ ರೈಸ್ ಅಂದರೆ ತುಂಬ ಇಷ್ಟಪಡ್ತಿದ್ದೆ. ಆದ್ದರಿಂದ ನಾನು ವೀಕ್ಲಿ ಒಂದ್ಸರಿ ಯಾವಾಗಲೂ ನಮ್ಮ ಮನೇಲಿ ಬಿರಿಯಾನಿ ಮಾಡ್ತಾಯಿದ್ರು. ರೈತ ಕಬಾಬ್ ಜೊತೆಗೆ ಸರ್ವ್ ಮಾಡಿದ್ದೆ. ಈ ರೀತಿ ಒಂದು ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಇವಾಗ 3 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. ಇದರ ಅಳತೆ ಬಂದು 750 ಗ್ರಾಮ್ ಇದೆ. ಇದು ದಾವಂತ್ ಅವ್ರದ್ದು ಬಾಸ್ಮತಿ ಅಕ್ಕಿ 100 ರೂಪಾಯಿಗೆ ಸಿಗುತ್ತೆ. ಆ ಅಕ್ಕಿನ ಯೂಸ್ ಮಾಡಿ ನಾನು ಇವತ್ತು ಮಾಡಿರೋದು. ಇದನ್ನ 2 ರಿಂದ 3 ಸರಿ ವಾಶ್ ಮಾಡಿ ಅಕ್ಕಿ ಮುಳುಗಷ್ಟು ನೀರು ಹಾಕಿ ಒಂದು ಅರ್ಧ ಗಂಟೆ ಹಾಕಿ ಬಿಡ್ತೀನಿ. ಹಾಗೆ ಇರಲಿ. ಈಗ ಒಂದು ಪಾತ್ರೆಗೆ 200 ಗ್ರಾಮ್ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ 5 ಏಲಕ್ಕಿ, 12 ಲವಂಗ, ಅರ್ಧ ಇಂಚಿದು 3 ಚಕ್ಕೆ ತೊಗೊಂಡಿದ್ದೀನಿ. ಹಾಗೆ 3 ಬಿರಿಯಾನಿ ಎಲೆಯನ್ನು ತಗೊಂಡಿದ್ದೀನಿ. ಈಗ ಇದಕ್ಕೆ 7 ಮೀಡಿಯಮ್ ಸೈಜ್ ಇರುವಂತಹ ಈರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ತನಕನೂ ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಯಾಕೆ ಗೋಲ್ಡನ್ ಫ್ರೈ ಆಗೋ ತನಕನೂ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು ಅಂದರೆ ನಮಗೆ ಬಿರಿಯಾನಿದು ಒಂದು ಒಳ್ಳೆ ಕಲರ್ ಸಿಗುತ್ತೆ. ಈ ಗೋಲ್ಡನ್ ಫ್ರೈ ಆಗೋದ್ರಿಂದನೇ ಅದಕ್ಕೊಂದು ಒಳ್ಳೆ ಕಲರ್ ಸಿಗುತ್ತೆ. ಈ ಸಮಯದಲ್ಲಿ ಸ್ವಲ್ಪ ನೋಡಿಕೊಂಡು ಫ್ರೈ ಮಾಡಬೇಕು. ಏನಾದರೂ ತುಂಬಾ ನಾವು ಫ್ಲೇಮಲ್ಲಿ ಇಟ್ಟು ನಾವು ಏನಾದರೂ ಮಿಕ್ಸ್ ಮಾಡದೇ ಇದ್ದರೆ ಅದು ಕಪ್ಪಾಗಿಬಿಡುತ್ತೆ. ಅದರಿಂದ ನಾವಿಲ್ಲಿ ಫ್ರೈ ಮಾಡ್ತಾನೆ ಇರಬೇಕು, ಅಂದರೆ ಬಾಡಿಸ್ತಾ ಇರಬೇಕು ಈ ರೀತಿ. ಸೊ ಇವಾಗ ನೋಡಿ, ಈಗ ಗೋಲ್ಡನ್ ಫ್ರೈ ಬಂದಿದೆ. ಇದಾದ ನಂತರ ನಾವಿವಾಗ ಕಟ್ ಮಾಡಿರುವಂತಹ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇಷ್ಟನ್ನು ಹಾಕಬೇಕು. ಇಷ್ಟನ್ನು ನಾನು ಅರ್ಧ ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. 3 ಕೂಡ ಅರ್ಧ ಮುಷ್ಟಿ ಆಗೋಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈ ಫ್ರೈ ಮಾಡುವ ಹಂತದಲ್ಲಿ ಸ್ವಲ್ಪ ಚೆನ್ನಾಗೇ ಫ್ರೈ ಆಗಬೇಕು. ಯಾಕೆ ಅಂದರೆ ಇದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಬಿರಿಯಾನಿಗೆ ಒಂದು ಒಳ್ಳೆ ರುಚಿಯನ್ನು ಕೊಡುತ್ತೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬರೋಣ. ಸೊಪ್ಪನ್ನು ಕಟ್ ಮಾಡಬೇಕಾದ್ರೆ ಆದಷ್ಟು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಬೋದು ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಸೊಪ್ಪನ್ನು. ಅದಾದ ನಂತರ ಇವಾಗ ನಾನು 10 ಮೀಡಿಯಮ್ ಸೈಜ್ ಟೊಮೆಟೊನ ಹಾಕಿದ್ದೀನಿ. ಟೊಮೆಟೊ ಚೆನ್ನಾಗಿ ಬೇಯಾಗೋ ತನಕನೂ ಇದನ್ನು ನಾವು ಬಾಡಿಸ್ಕೋಬೇಕು. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಈ ಒಂದು ಫ್ರೈ ಮಾಡೋ ಸಮಯದಲ್ಲಿ ಇನ್ನೊಂದು ಕಡೆ ಸ್ಟವ್ಗೆ ಪಾತ್ರೆಗೆ ನೀರು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿದ್ದೀನಿ. ಇದು ನಾವು ಅಕ್ಕಿಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಬೆಂದಿರೋಂತಹ ಟೊಮೆಟೊಗೆ 4 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋ ತನಕನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಟೊಮೆಟೊ ಇನ್ನೂ ಬೇಯಬೇಕು. ನಮಗೆ ಇಷ್ಟು ಬೆಂದರೆ ಸಾಕಾಗಲ್ಲ. ಆದ್ದರಿಂದ ಚೆನ್ನಾಗಿ ಬೆಂದ ನಂತರ 1 ಸ್ಪೂನ್ ಬಿರಿಯಾನಿ ಪೌಡ್ರ್ ಹಾಕಬೇಕು. ನಾನು ಇಲ್ಲಿ ತೇಜು ಬಿರಿಯಾನಿ ಪೌಡ್ರನ್ನು ಹಾಕಿದ್ದೀನಿ. 2 ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೀನಿ. ಇಲ್ಲಿ ಅಚ್ಚ ಖಾರದ ಪುಡಿ ಮತ್ತು ಬಿರಿಯಾನಿ ಪುಡಿಯನ್ನು ಬಿಟ್ಟರೆ ಬೇರೆ ಯಾವ ಮಸಾಲೆ ಪದಾರ್ಥವನ್ನು ಸೇರಿಸಿರೋದಿಲ್ಲ. ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ ಹಸಿಮೆಣಸಿನ್ಕಾಯನ್ನು ಬಳಸಿಲ್ಲ. ಯಾಕೆ ಅಂದರೆ ನನ್ನ ಮಕ್ಕಳು ತಿನ್ನೋದಿಲ್ಲ ತುಂಬ ಖಾರ ಆದರೆ, ಅದರಿಂದ ಬಳಸಿಲ್ಲ. ನೀವು ಈರುಳ್ಳಿ ಹಾಕೋ ಸಮಯದಲ್ಲಿ 2 ಹಸಿಮೆಣಸಿನ್ಕಾಯನ್ನು ಹಾಕಿ ಮಾಡ್ಬೋದು. ಈಗ ನಾನಿಲ್ಲಿ 3/4 kg ಚಿಕನನ್ನು ಹಾಕ್ತಾಯಿದ್ದೀನಿ. 3/4 kg ಅಕ್ಕಿ, 3/4 kg ಚಿಕನ್, 1:1 ತೊಗೊಂಡಿದ್ದೀನಿ. ಇದನ್ನು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಈ ಹಂತದಲ್ಲಿ ನಾವು ಚಿಕನನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾವು ಅಲ್ಲಿ ಬೆಂದಿರೋ ಅಕ್ಕಿಯನ್ನು ಇಲ್ಲಿಗೆ ಹಾಕೋದ್ರಿಂದ ಲಿಡ್ ಕವರ್ ಮಾಡಿ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಇನ್ನೊಂದು ಸ್ಟವಲ್ಲಿ ಇಟ್ಟಿರುವಂತಹ ಈ ನೀರಿನ ಪಾತ್ರೆಗೆ ಸ್ವಲ್ಪ ಸಾಲ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಈಗಾಗಲೇ ನೆನೆಸಿಟ್ಟಿರುವಂತಹ ಬಾಸ್ಮತಿ ಅಕ್ಕಿಯಲ್ಲಿರುವಂಥ ನೀರನ್ನೆಲ್ಲ ತೆಗೆದು ಇದಕ್ಕೆ ನಾನೀಗ ಸೇರಿಸ್ತಾ ಇದ್ದೀನಿ. ಈ ಅಕ್ಕಿ ಒಂದು 3/4 ಭಾಗದಷ್ಟು ಬೇಯಬೇಕು. ತುಂಬ ಸ್ಪೀಡಾಗಿ ತಿರುಗ್ಸೋಕ್ಕೆ ಹೋಗಬಾರ್ದು, ಲೈಟಾಗಿ ತಿರುಗಿಸ್ಬೇಕು, ಇಲ್ಲಾಂದರೆ ಅಕ್ಕಿ ಎಲ್ಲ ಒಡೆದೋಗ್ಬಿಡುತ್ತೆ. ಈಗ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ. ಅಲ್ಲಿ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ. ಈಗ ಆಮೇಲೆ ಚಿಕನ್ ಬಿರಿಯಾನಿ ಮಾಡಬೇಕಾದ್ರೆ ಸ್ಕಿನ್ ಔಟ್ ಮಾಡಿಸಿರಬಾರ್ದು. ಸ್ಕಿನ್ ಇರುವಂತಹ ಚಿಕನನ್ನು ತಗೋಬೇಕು. ಯಾಕೆ ಅಂದರೆ ಆ ಸ್ಕಿನ್ನಲ್ಲಿರುವಂತಹ ಆ ಜಿಡ್ಡಿನ ಅಂಶ ಕೂಡ ಇದಕ್ಕೆ ಸೇರೋದ್ರಿಂದ ನಾವು ಸ್ಕಿನ್ ಇರುವಂತಹ ಚಿಕನನ್ನು ತಗೊಂಡು ಬಿರಿಯಾನಿ ಮಾಡಬೇಕು. ಈಗ ನಾನು ಅರ್ಧ ಹೋಳು ನಿಂಬೆ ರಸವನ್ನು ಸೇರಿಸಿದ್ದೀನಿ ಮತ್ತು
ಅರ್ಧ ಕಪ್ಪು ಮೊಸರು ಸೇರಿಸಿದ್ದೀನಿ ಈ ಹಂತದಲ್ಲಿ. ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ. ಈಗ ಚಿಕನ್ ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲವನ್ನು ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನಲ್ಲಿ ಇದ್ದಂತಹ ನೀರಿನ ಅಂಶ, ಮೊಸರು, ನಿಂಬೆ ರಸ ಮತ್ತು ಈರುಳ್ಳಿ, ಟೊಮ್ಯಾಟೊ ಎಲ್ಲವೂ ಕೂಡ ನೀರು ಬಿಟ್ಟಿರುತ್ತೆ. ಅದರಿಂದ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಆಗಿದೆ ಅಂತ. ಈಗ ನೋಡಿ ನಮ್ಮ ಈ ಒಂದು ಬಾಸ್ಮತಿ ಅಕ್ಕಿ ಮುಕ್ಕಾಲು ಭಾಗ ಬೆಂದಿದೆ. ಈಗ ಇಮಿಡಿಯೇಟಾಗಿ ಇದನ್ನು ಸ್ಟ್ರೈನ್ ಮಾಡಬೇಕು. ನೋಡಿ ಇದನ್ನು ಒಂದು ತೂತಿರುವಂತಹ ಜಾಲರಿಗೆ ಹಾಕಿ ನೀರನ್ನೆಲ್ಲವನ್ನು ತೆಗಿಬೇಕು. ಈ ನೀರನ್ನು ಇಮಿಡಿಯೇಟಾಗಿ ಚೆಲ್ಲಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಾವು ಬಿರಿಯಾನಿಯನ್ನು ದಮ್ ಹಾಕಲಿಕ್ಕೆ ನಮಗೆ ಈ ನೀರು ಸ್ವಲ್ಪ ಬೇಕಾಗುತ್ತೆ. ಈಗ ಚೆನ್ನಾಗಿ ಚಿಕನ್ ಬೆಂದಿದೆ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಆ ನಂತರ ನಾವು ಇವಾಗಲೇ ಬೇಯಿಸಿಟ್ಕೊಂಡಿರುವಂತಹ ಅನ್ನವನ್ನು ಇಲ್ಲಿಗೆ ಹಾಕಬೇಕು. ಈಗ ಮಿಕ್ಸ್ ಮಾಡಬೇಕಾದ್ರೂ ಸಹ ಸಾಫ್ಟಾಗಿ ಮಿಕ್ಸ್ ಮಾಡಬೇಕು. ತುಂಬ ಹಾರ್ಡಾಗಿ ಏನಾದರೂ ಮಾಡಿದ್ರೆ ಅಕ್ಕಿ ಹೊಡೆದೋಗ್ಬಿಡುತ್ತೆ. ಆದ್ದರಿಂದ ನಿಧಾನಕ್ಕೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಈ ಒಂದು ಮಿಕ್ಸ್ ಮಾಡೋದ್ರಿಂದ ಮೇಲ್ಗಡೆ ಮತ್ತು ಕೆಳಗಡೆ ಎಲ್ಲ ಕಡೆನೂ ಆ ಮಸಾಲೆಗಳು ಹೊಂದ್ಕೊಳ್ಳುತ್ತೆ. ಈಗ ಚೆನ್ನಾಗಿ ಎಲ್ಲವನ್ನು ಸಮ ಮಾಡಿ ಆ ನಂತರ 1 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ. ಈಗಾಗಲೇ ಬೇಯಿಸಿಟ್ಕೊಂಡಿರುವಂತಹ ನೀರಿತ್ತಲ್ಲ, ಸೊ ಅದನ್ನು ಈಗ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿದ ನಂತರ ಲೈಟಾಗಿ ಈ ರೀತಿ ಸ್ವಲ್ಪ ನೀರು ಹೋಗಲಿಕ್ಕೆ ಈ ರೀತಿ ಮಾಡಿ. ಈಗ ಇದಕ್ಕೆ ನಾನು ಒಂದು ಕಾಫಿ ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅಷ್ಟು ನೀರನ್ನು ಹಾಕಿದ್ದೀನಿ ಅಷ್ಟೇ. ಸೊ ಇದಾದ ನಂತರ ಈ ರೀತಿ ಎಲ್ಲವನ್ನು ಸಮ ಮಾಡಿ ಈಗ ಇದಕ್ಕೆ ಒಂದು ಸಮವಾಗಿರುವ ತಟ್ಟೆಯನ್ನು ನಾನು ಇದ್ರ ಮೇಲೆ ಇಡ್ತಾ ಇದ್ದೀನಿ. ಈಗಾಗಲೇ ಬೇಯಿಸಿಟ್ಕೊಂಡಿರುವಂತಹ ನೀರಿತ್ತಲ್ಲ ಅದನ್ನು ಇದರ ಮೇಲೆ ಇಟ್ಟು ಆನಂತರ ಸ್ವಲ್ಪ ಭಾರ ಇನ್ನೂ ಇರಲಿ ಅಂತ ಹೇಳಿ ಈ ರೀತಿ ಕುಟ್ಟಾಣಿದು ಕಲ್ಲನ್ನು ಇಡ್ತಾ ಇದ್ದೀನಿ. 5 ನಿಮಿಷ ಹೈ ಫ್ಲೇಮಲ್ಲಿ ಇಡಿ ಮತ್ತು 20 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು. ಈಗ 20 ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಒಂದು ಅನ್ನ ಕೂಡ ಎಲ್ಲೂ ಒಡೆದೋಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಬಾಸ್ಮತಿ ಅಕ್ಕಿಯಿಂದ ಮಾಡಿರುವಂತಹ ಬಿರಿಯಾನಿ ತುಂಬ ಟೇಸ್ಟಿಯಾಗಿತ್ತು. ಮಕ್ಕಳು ತುಂಬ ಇಷ್ಟಪಟ್ಟರು. ಒಂದು ಸರಿ ಈ ವಿಧಾನದಲ್ಲಿ ಬಿರಿಯಾನಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಸಪೋರ್ಟ್ ಮಾಡ್ತಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಾನಿವತ್ತು ಬಿರಿಯಾನಿಯನ್ನು ಕಬಾಬ್ ಮತ್ತು ರೈತ ಮತ್ತು ಸೌತೆಕಾಯಿ ಜೊತೆಗೆ ಸರ್ವ್ ಮಾಡಿದ್ದೆ. ನೋಡಿ ಎಲ್ಲೂ ಅನ್ನ ಕೂಡ ಒಡೆದೋಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮನೇಲಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂದರೆ ಖಂಡಿತ ನನ್ನ ಚಾನಲ್ಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.